ಸಾಮ್ರಾಟ್ಗೆ ತನ್ನ ಕಂಪ್ನಿ ಸೆಕ್ರೆಟರಿ ದಿಕ್ಪಾಲ್ನ ಮೀಟ್ ಮಾಡಿರೋದ್ರ ಬಗ್ಗೆ ಕೇಳಿ ಫುಲ್ ಶಾಕ್ ಆಯ್ತು. ಅಂಕಲ್, ಆ ಸೆಕ್ರೆಟರಿಗೆ ನಮ್ಮ ಮಾಫಿಯಾ ಕಿಂಗ್ ಗ್ರೂಪ್ ಬಗ್ಗೆ ಗೊತ್ತಿದ್ಯಾ ಅಂತ ಕೇಳ್ದ. ನೋನೋ, ನಮ್ ಗ್ರೂಪ್ ಬಗ್ಗೆ ಅವಳಿಗೇನು ಗೊತ್ತಿಲ್ಲ ಟೈಗರ್. ಅದನ್ ಕೇಳಿ ಸಾಮ್ರಾಟ್ ತಲೆಗೆ ಒಂದು ವಿಚಾರ ಹೊಳಿತು. ಅಂಕಲ್, ನನಗನ್ನಿಸ್ತಿದೆ ಸಿಚುವೇಶನ್ ಇನ್ನೂ ಹಾಳಾಗೋದಕ್ಕೂ ಮೊದಲು ನಾನು ನನ್ನ ಕಂಪ್ನಿಲಿ ಕೆಲಸ ಮಾಡೋದು ಒಳ್ಳೇದು ಅಂತ. ಬಟ್ ನಿಮ್ಮ ನಡುವೆ ಇರೋ ಈ ಕ್ಲೋಸ್ ರಿಲೇಷನ್ ಬಗ್ಗೆ ಹೊರಗಡೆ ಯಾರಿಗೂ ಗೊತ್ತಾಗಬಾರ್ದು. ನಮ್ಮ ಮಧ್ಯೆನೇ ಆಡ್ಕೊಂಡಿರೋ ಆ ಗುಳ್ಳೆ ನರಿನ ಹುಡ್ಕೋವರೆಗೂ, ಡ್ಯಾಡ್ನ ಕೊಂದಿರೋ ಆ ಕೊಲೆಗಾರನ ಕಂಡು ಹಿಡಿಯೋವರೆಗೂ ನಾನು ಈಗ ಹೇಗಿದ್ದೀನೋ ಹಾಗೇ ಇರ್ತೀನಿ. ನಾನೇ ಟೈಗರ್ ಅಂತ ಯಾರಿಗೂ ಗೊತ್ತಾಗೋದು ಬೇಡ. ಅಕ್ರಮ್ ಸಾಮ್ರಾಟ್ ಮಾತನ್ನೆಲ್ಲ ಕೇಳಿಸ್ಕೊಂಡ್ಮೇಲೆ ಆಳ್ವಾಗಿ ಉಸಿರೆಳ್ದು, ಸರಿ ಸಾಮ್ರಾಟ್, ನೀನು ಹೇಳ್ದಾಗೆ ಆಗ್ಲಿ. ಬಟ್ ಸ್ಟಿಲ್ ಆ ಮ್ಯಾನೇಜರ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಇವತ್ತೇ ಗೇಟ್ ಪಾಸ್ ಕೊಡ್ತೀನಿ. ನಿನ್ ಜೊತೆನೆ ಅಷ್ಟು ಕೆಟ್ಟಾಗಿ ನಡ್ಕೊಳ್ಳೋದಕ್ಕೆ ಎಷ್ಟು ಧೈರ್ಯ ಅವನ್ಗೆ ಅಂತ ಹಲ್ ಕಡ್ದ. ಸಾಮ್ರಾಟ್ ಮುಗುಳ್ನಗ್ತಾ, ಅವನಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಅಂದ. ಆ ಮ್ಯಾನೇಜರ್ ಕಾಮಿನಿ ಮಾತು ಕೇಳ್ಕೊಂಡು ಸಾಮ್ರಾಟ್ ಜೊತೆ ಹಾಗೆ ನಡ್ಕೊಳ್ದೇ ಇದ್ದಿದ್ರೆ ಖಂಡಿತ ಸಾಮ್ರಾಟ್ ಅಕ್ರಮ್ನ ತಡೀತಿದ್ದ. ತಕ್ಷಣ ಸಾಮ್ರಾಟ್, ಒಂದು ವಿಷಯ ನನ್ಗೆ ಅರ್ಥ ಆಗ್ತಿಲ್ಲ ಅಂಕಲ್. ಆ ದಿಕ್ಪಾಲ್ ಹಾಡಗ್ಲಲ್ಲೇ ನನ್ನ ಕಂಪ್ನಿ ಸೆಕ್ರೆಟರಿನ ಮೀಟ್ ಮಾಡೋ ಅಷ್ಟು ದಡ್ಡನ? ನನಗನ್ಸುತ್ತೆ ಯಾರೋ ಅವನನ್ನು ಅಬ್ಸರ್ವ್ ಮಾಡ್ತಿದ್ದಾರೆ ಅಂತ ಅವನಿಗೆ ಡೌಟ್ ಬಂದಿರಬೇಕು. ಅದಕ್ಕೆ ಅವನು ಇಂಟೆನ್ಷನ್ಲಿ ಹೀಗೆ ಮಾಡಿರ್ಬೋದು ಅಲ್ವಾ? ಹಾಗಿದ್ರೆ ಅವನು ರಾಣಿನ ಯಾಕೆ ಮೀಟ್ ಮಾಡ್ದ? ಅಕ್ರಮ್ ಕ್ಯೂರಿಯಸ್ ಆಗಿ ಕೇಳ್ದ. ರಾಣಿ? ಓಹ್ ಸಾರಿ, ಅವಳು ನಿನ್ನ ಕಂಪ್ನಿ ಸೆಕ್ರೆಟರಿ. ಮಾತಿನ ಮಧ್ಯೆ ಅವಳು ಹೆಸರು ಹೇಳೋದೇ ಮರ್ತೋದೆ ನೋಡು. ಸಾಮ್ರಾಟ್ ಸರಿ ಅಂತ ತಲೆದೂಗ್ದ. ಅಕ್ರಮ್ ಮಾತು ಮುಂದುವರ್ಸಿ, ನೀನ್ ಹೇಳಿದ್ದೆಲ್ಲ ಸರಿನೇ ಸಾಮ್ರಾಟ್. ಆದ್ರೆ ಆ ದಿಕ್ಪಾಲ್ಗೆ ಎಲ್ಲ ಗೊತ್ತು ಅಂತಾದ್ರೆ ಅವನ್ ರಾಣಿನ ಯಾಕೆ ಮೀಟ್ ಮಾಡ್ದ? ನನಗನ್ಸುತ್ತೆ ದಿಕ್ಪಾಲ್ಗೆ ಆ ರಾಣಿ ಮುಂಚೆಯಿಂದನೂ ಗೊತ್ತಿರಬೇಕು. ಸಾನ್ಯಾ ತನ್ನನ್ನು ಪಿಕಪ್ ಮಾಡೋದಕ್ಕೆ ಬರ್ತಾಳೆ ಅನ್ನೋದು ಸಾಮ್ರಾಟ್ಗೆ ನೆನಪಾಯ್ತು. ವಾಚ್ ನೋಡ್ಕೊಂಡು ಅಕ್ರಮ್ ಕಡೆ ತಿರುಗಿ, ಅದೇನೇ ಇರಲಿ ಅಂಕಲ್, ಇವತ್ತು ಆ ದಿಕ್ಪಾಲ್ ರಾಣಿನ ಮೀಟ್ ಮಾಡಿರೋದ್ರ ಹಿಂದೆ ಬೇರೆನೇ ಉದ್ದೇಶ ಇದೆ. ಅವನು ಕ್ಯಾಶುಯಲ್ ಆಗಿ ರಾಣಿನ ಮೀಟ್ ಮಾಡಿದ್ದಾನೆ ಅನ್ನೋದಾದ್ರೆ ಈ ಥರ ಹಾಡಾಗ್ಲೇ ಯಾಕೆ ಮೀಟ್ ಆಗ್ತಿದ್ದ? ರಾತ್ರಿ ಹೊತ್ತಲ್ಲಿ ಗುಟ್ಟಾಗಿ ಬೆಂಗಳೂರು ಬಿಟ್ಟು ಬೇರೆ ಎಲ್ಲಾದ್ರೂ ಮೀಟ್ ಮಾಡ್ತಿದ್ದ. ನನ್ಗ್ಯಾಕೋ ಏನೋ ಎಲ್ಲೋ ಮಿಸ್ ಹೊಡಿತಾ ಇದೆ ಅನ್ನಿಸ್ತಿದೆ. ಆದ್ರೆ ಅದೇನು ಅಂತ ಗೊತ್ತಾಗ್ತಿಲ್ಲ. ಬಹುಶಃ ನಮ್ ದಾರಿ ತಪ್ಪಿಸ್ಬೇಕು ಅಂತ ಅವನು ಇಷ್ಟೆಲ್ಲ ಮಾಡ್ತಿದ್ದಾನೆ ಅನ್ಸುತ್ತೆ ಅಂತ ಅಕ್ರಮ್ ಯೋಚನೆ ಮಾಡ್ತಾ ಹೇಳ್ದ. ಸಾಮ್ರಾಟ್ಗೂ ಅದು ನಿಜ ಅನ್ನಿಸ್ತು. ಕಾಮಿನಿ 2 ಹೆಜ್ಜೆ ಹತ್ರ ಬಂದು, ಅಲ್ಲ, ನನ್ಗೊಂದು ವಿಷಯ ಅರ್ಥ ಆಗ್ಲಿಲ್ಲ. ಅವತ್ತು ಹೋಟೆಲಲ್ಲಿ 5 ಲಕ್ಷದ ಬಿಲ್ನ ಅದ್ ಹೇಗ್ ಪೇ ಮಾಡ್ದೆ? ನಿನ್ನ ಮುಖ ನೋಡಿದ್ರೆ ಜೇಬಲ್ 100 ರೂಪಾಯಿ ಇಲ್ವೇನೋ ಅನ್ಸುತ್ತೆ. ಆದ್ರೂ ಅದ್ ಹೇಗ್ ಪೇ ಮಾಡ್ದೆ ಅಂತ ಕ್ಯೂರಿಯಸ್ ಆಗಿ ಕೇಳಿದ್ಲು. ನಾನು ಇದ್ರ ಬಗ್ಗೆ ಯಾರಿಗೂ ಯಾವ ಎಕ್ಸ್ಪ್ಲನೇಷನ್ ಕೊಡೋ ಅಗತ್ಯ ಇಲ್ಲ, ಅದರಲ್ಲೂ ಎಸ್ಪೆಷಲಿ ನಿನ್ಗೆ. ಅವನ್ ಕೊಟ್ಟು ಉತ್ತರ ಕಾಮಿನಿಗೆ ಮೈಯೆಲ್ಲ ಉರ್ದೋಯ್ತು. ಬಾಯಿ ಮುಚ್ಕೊಂಡು 2 ಹೆಜ್ಜೆ ಹಿಂದೆ ಇಟ್ಟು, ಆಫ್ಕೋರ್ಸ್ ನಾನು ನಿನ್ನ ಹತ್ರ ಯಾವ ಎಕ್ಸ್ಪ್ಲನೇಷನ್ ಕೇಳ್ತಿಲ್ಲ ಬಿಡು, ಯಾಕಂದ್ರೆ ನನ್ಗಾಗ್ಲೇ ಉತ್ತರ ಗೊತ್ತು. ಸಾನ್ಯಾ ರಾಜೀವ್ ದತ್ತ, ನೀನ್ ಸಾನ್ಯನ್ ಮದ್ವೆ ಆಗಿರೋದು ಯಾರಿಗೂ ಗೊತ್ತಾಗೋದು ನಿನ್ಗೆ ಇಷ್ಟ ಇಲ್ಲ ಅಲ್ವಾ? ಯಾಕಂದ್ರೆ ಅವಳು ಕೊಡೋ ಭಿಕ್ಷೆಯಲ್ಲಿ ನೀನ್ ಬದುಕ್ತಿದ್ಯಾ. ಊಟ ಬಟ್ಟೆಗೂ ಅವಳು ಬಿಟ್ರೆ ನಿನಗೆ ಗತಿ ಇಲ್ಲ. ಅವತ್ ಕೂಡ ನೀನು ಅವಳು ಹೆಲ್ಪಿಂದಾನೇ ಹೋಟೆಲ್ ಬಿಲ್ ಪೇ ಮಾಡಿರೋದು ನನಗೆ ಚೆನ್ನಾಗಿ ಗೊತ್ತು. ಅದನ್ನೆಲ್ಲ ಕೇಳಿದ್ಮೇಲೆ ಸಾಮ್ರಾಟ್ಗೆ ನಗು ತಡ್ಕೊಳ್ಳೋದಕ್ಕಾಗ್ದೆ, ವಾಟ್, ನಿಜವಾಗ್ಲೂ ನೀನು ಹಾಗನ್ಕೊಂಡ್ಯಾ ಅಂತ ಕೇಳಿ ಮತ್ತಷ್ಟು ನಕ್ದ. ಆದ್ರೆ ಮನ್ಸಲ್ಲೇ, ಈ ಕಾಮಿನಿ ನಾನು ಅನ್ಕೊಂಡಿದ್ದಕ್ಕಿಂತ ಶಾರ್ಪ್ ಇದ್ದಾಳೆ. ಬಟ್ ಈ ಸಲ ಅವಳ ಗುರಿ ಸ್ವಲ್ಪ ಮಿಸ್ ಆಗಿದೆ ಅಷ್ಟೆ. ಯಾವುದಕ್ಕೂ ನಾನು ಹುಷಾರಾಗಿರ್ಬೇಕು ಅನ್ಕೊಂಡ. ಅಷ್ಟರಲ್ಲಿ ಕಾಮಿನಿ ಹಿಂದೆ ತಿರುಗಿ ನೋಡ್ತಾ, ಅಲ್ಲಿ ನೋಡು, ನಿನಗೋಸ್ಕರ ಅವಳು ಕಾಯ್ತಾ ಇದ್ದಾಳೆ. ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಒಬ್ಳು ಬಾಸ್ ಸರ್ವೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರೋದನ್ನ ನೋಡ್ತಾ ಇರೋದು. ಬಾಸ್ನ ಜಾಸ್ತಿ ಹೊತ್ತು ವೆಯ್ಟ್ ಮಾಡಿಸೋದು ಒಳ್ಳೇದಲ್ಲ. ಹೋಗು, ಬೇಗ ಹೋಗು, ಇಲ್ಲ ಅಂದ್ರೆ ಅವಳು ಕೂಡ ನಿನ್ನನ್ನು ಟ್ರಾನ್ಸ್ಫರ್ ಮಾಡಿಬಿಡ್ತಾಳೆ ಅಂತ ಸರ್ಕ್ಯಾಸ್ಟಿಕ್ ಆಗಿ ಹೇಳಿ ಒಳಗಡೆ ಹೋದ್ಲು. ಕಾಮಿನಿ ಮಾತ್ರ ಅಲ್ಲ, ಸುಮಾರು ಜನರು ತಲೆಯಲ್ಲಿ ಸಾನ್ಯಾನೇ ಸಾಮ್ರಾಟ್ನ ಖರ್ಚು ವೆಚ್ಚಗಳನ್ನ ನೋಡ್ಕೋತಾ ಇದ್ದಾಳೆ ಅನ್ನೋ ತಪ್ಪು ಕಲ್ಪನೆ ಇತ್ತು. ಆದರೆ ಸಾಮ್ರಾಟ್ಗೆ ನಿಜ ಏನು ಅಂತ ಗೊತ್ತಿರೋದ್ರಿಂದ ಅವನು ಕಾಮಿನಿ ಮಾತಿಗೆ ತಲೆ ಕೆಡಿಸ್ಕೊಳ್ದೆ ಸಾನ್ಯಾಳ ಕಾರ್ ಹತ್ರ ಬಂದ. ಹಾಯ್ ಸಾನ್ಯಾ. ಸಾನ್ಯಾ 1 ಸೆಕೆಂಡ್ ಅವನ್ನೇ ದುರ್ಗುಟ್ಕೊಂಡು ನೋಡ್ದವಳು ಕಾರ್ ಕೀನ ಅವನ ಕಡೆ ಎಸೆದ್ಲು. ಸಾಮ್ರಾಟ್ ಕೀನ ಹಿಡ್ಕೊಂಡು ಕನ್ಫ್ಯೂಷನಲ್ಲೇ, ಇದ್ಯಾಕೆ ಅಂತ ಕೇಳ್ದ. ಓಹ್ ಪ್ಲೀಸ್, ನೀನು ಆರಾಮಾಗಿ ಫ್ರಂಟ್ ಸೀಟಲ್ಲಿ ಕೂರಿಸ್ಕೊಂಡು ನಾನು ಒಳ್ಳೆ ಡ್ರೈವರ್ ಥರ ಡ್ರೈವ್ ಮಾಡ್ಕೊಂಡು ಹೋಗ್ತೀನಿ ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡಬೇಡ. ಗಂಡ ಆದೋನು ಇದನ್ನೆಲ್ಲ ಮಾಡಿದ್ರೇ ಚೆನ್ನಾಗಿರುತ್ತೆ. ಇಷ್ಟು ಮಾಡದೇ ಇರೋ ಗಂಡನ ಇವಾಗೇನು ಗಾಡಿ ತೆಗಿತ್ಯಾ, ಇಲ್ಲ ನಾನು ಒಬ್ಳೆ ಮನೆಗೆ ಹೋಗ್ಲಾ? ಸಾನ್ಯಾಳ ಕೋಪ ಕಿಂಚಿತ್ತೂ ಕಡಿಮೆ ಆಗಿರಲಿಲ್ಲ.
ಬೆಳಿಗ್ಗೆ ಕಂಪೇರ್ ಮಾಡಿದ್ರೆ ಇವಾಗ ಕಾಮ್ ಆಗಿರ್ತಾಳೆ ಅಂತ ಅನ್ಕೊಂಡಿದ್ದ ಸಾಮ್ರಾಟ್. ಆದ್ರೆ ಅವಳಿನ್ನೂ ಬಿಸಿ ಬಾಂಡ್ಲಿ ಒಳಗೆ ಕೂತಿರೋ ತರನೇ ಆಡ್ತಿದ್ಲು. ಸಾಮ್ರಾಟ್ ಏನೋ ಹೇಳೋದಕ್ಕೂ ಮೊದಲೇ ಸಾನ್ಯಾ ಪ್ಯಾಸೆಂಜರ್ ಸೀಟಲ್ಲಿ ಕೂತ್ಲು. ಸಾಮ್ರಾಟ್ ಎಕ್ಸ್ಟ್ರಾ ಮಾತಾಡ್ದೆ ಡ್ರೈವಿಂಗ್ ಸೀಟಲ್ಲಿ ಕೂತ. ಇವತ್ತು ಕಾಮಿನಿ ತನಗ್ ಮಾತಾಡ್ದಂಗೆ ಸಾನ್ಯನ್ ಎದುರಿಗೂ ಜನ ತನ್ನ ಬಗ್ಗೆ ಕೇವಲವಾಗಿ ಮಾತಾಡ್ಬೋದು ಅಂತ ಸಾಮ್ರಾಟ್ಗೆ ಗೊತ್ತಿತ್ತು. ಎಲ್ರೂ ಸಾಮ್ರಾಟ್ನ ಸಾನ್ಯನ್ ಗಂಡ ಅನ್ಕೋತಿದ್ರು. ಆದ್ರೆ ಯಾರಿಗೂ ಸಾನ್ಯಾ ಮಾಫಿಯಾ ಕಿಂಗ್ನ ರೂಲ್ ಮಾಡೋ ಟೈಗರ್ ಹೆಂಡತಿ ಅನ್ನೋದು ಗೊತ್ತಿಲ್ಲ. ಅದೀಗ್ಲೇ ಗೊತ್ತಾಗೋ ಅಗತ್ಯವೂ ಇರಲಿಲ್ಲ. ಸಾಮ್ರಾಟ್ ಡ್ರೈವಿಂಗ್ ಸೀಟಲ್ಲಿ ಕೂರ್ತಿದ್ದ ಹಾಗೆ ಸಾನ್ಯಾ ಫುಲ್ ಸೀರಿಯಸ್ ಆಗಿ, ಇವಾಗ ಅಕ್ರಮ್ ಸರ್ಗೆ ಏನ್ ಮಾಡ್ದೆ, ನಿನ್ನ ಯಾಕೆ ಕೆಲ್ಸದಿಂದ ತೆಗ್ದು ಹಾಕಿದಾರೆ ಅಂತ ಕೇಳಿದ್ಲು. ಅವಳು ಒಳಗಡೆ ಕೋಪ ಜ್ವಾಲೆ ಹೊತ್ತಿ ಉರಿತಾ ಇರೋದು ಸಾಮ್ರಾಟ್ಗೆ ಫೀಲ್ ಆಯ್ತು. ಸಾಮ್ರಾಟ್ ಅವಳಿಗೆ ಉತ್ತರ ಕೊಡೋದಕ್ಕೂ ಮೊದಲೇ ಅವಳೇ, ನೀನ್ ಪ್ರತಿ ಸಲ ತಪ್ಪು ಮಾಡ್ದಾಗ್ಲೂ ಅಕ್ರಮ್ ಸರ್ ಹೇಗೋ ನಿನಗೆ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ಯಾ? ನೀನು ಹೀಗೆ ತಪ್ಪ ಮೇಲೆ ತಪ್ಪು ಮಾಡ್ತಾನೆ ಇರು, ಅವ್ರು ನಿನ್ನ ಕ್ಷಮಿಸ್ತಾನೆ ಇರ್ತಾರೆ. ನೋಡು, ನೀನ್ ಬರೀ ಅವ್ರ ಡ್ರೈವರ್ ಮಗ, ಅವ್ರ ಫ್ರೆಂಡ್ ಮಗ ಅಲ್ಲ, ಇದನ್ನ ಮರಿಬೇಡ. ಅದನ್ ಕೇಳಿ ಸಾಮ್ರಾಟ್ ಪಟ್ ಅಂತ ಸಾನ್ಯಾ ಕಡೆ ತಿರುಗ್ದ. ಅವಳು ಕೂಡ್ಲೆ ಮುಂದೆ ನೋಡು ಅನ್ನೋ ತರ ಹುಬ್ಬೇರಿಸಿ ಸನ್ನೆ ಮಾಡಿದ್ಲು. ಸಾಮ್ರಾಟ್ ದೃಷ್ಟಿ ರೋಡ್ ಕಡೆ ಹೋದ್ ಕೂಡ್ಲೆ, ನೀನ್ ನಿನ್ ಮರ್ಯಾದೆನ ಹೀಗ್ ಮಾರ್ಕೊಂಡಿರೋದ್ ನೋಡಿದ್ರೆ ನನಗೆ ನಿನ್ನ ಬಗ್ಗೆ ನಿಜವಾಗ್ಲೂ ನಾಚಿಕೆ ಆಗುತ್ತೆ. ಎಂತ ದಡ್ಡ ಆದ್ರೂ ಏಕೆ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಸಿಕ್ಕಿರೋ ಕೆಲಸನ ಕಳ್ಕೋತಾನ? ನೀನು ಆ ರೇಂಜ್ಗೆ ಇರ್ರೆಸ್ಪಾನ್ಸಿಬಲ್ ಆಗಿದ್ಯಾ ಅಂದ್ರೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅದ್ ಹೇಗೆ ನೀನು ಅಕ್ರಮ್ ಸರ್ನ ಅಷ್ಟು ಲೈಟ್ ಆಗಿ ತಗೊಂಡಿದ್ಯಾ? ಸಾಮ್ರಾಟ್ಗೆ ಇನ್ನೂ ಜಾಸ್ತಿ ಅವಳ ಹತ್ರ ಬೈಗುಳ ತಿನ್ನೋದಕ್ಕೆ ಸಾಧ್ಯ ಇಲ್ಲ ಅನ್ನಿಸ್ತು. ಡೀಪಾಗಿ ಉಸಿರಾಳ್ಕೊಂಡು, ಸಾನ್ಯಾ, ಒಬ್ಬ ಗಂಡ ಆಗಿ ನಿನ್ ಗೌರವ ಕಾಪಾಡೋದಕ್ಕೆ ನಾನು ನನ್ನ ಕೈಲಾದಷ್ಟು ಟ್ರೈ ಮಾಡ್ತಿದ್ದೀನಿ. ಆದ್ರೂ ನೀನ್ ನನ್ನನ್ನೇ ಬೈತಿಯಲ್ಲ. ಸೀರಿಯಸ್ಲಿ? ನೀನ್ ಮಾಡಿರೋ ಕೆಲ್ಸಕ್ಕೆ ಬೈದೆ ಹೊಗಳ್ಬೇಕಾ? ನೀನ್ ಏನ್ ಮಾಡಿದ್ರು ಸೈಲೆಂಟ್ ಆಗಿ ಸಹಿಸ್ಕೋತೀನಿ ಅಂತ ಯಾವತ್ತೂ ಅನ್ಕೋಬೇಡ. ನಿನಗೆ ಗೊತ್ತಾ ನನ್ನನ್ನು ಮದ್ವೆ ಆಗೋದಕ್ಕೆ ಎಂತೆಂಥ ಹುಡುಗರು ಕ್ಯೂ ನಿಂತಿದ್ದಾರೆ ಅಂತ? ಅವರೆಲ್ಲ ನಿನ್ಗಿಂತ 10 ಪಟ್ಟು ಬೆಟರ್ ಇದ್ದಾರೆ. ನನ್ಗೇನಾದ್ರೂ ಟೈಮ್ನ ರಿವೈಂಡ್ ಮಾಡೋದಕ್ಕೆ ಸಾಧ್ಯ ಆಗಿದ್ರೆ ಖಂಡಿತ ನಾನು ಅವತ್ತು ಹೋಟೆಲ್ನಲ್ಲಿ ಸ್ಟೇ ಮಾಡ್ತಿರ್ಲಿಲ್ಲ. ಒಂದ್ ವೇಳೆ ಸ್ಟೇ ಮಾಡಿದ್ರು ಸಿಂಗಲ್ ಬೆಡ್ ಬುಕ್ ಮಾಡ್ಕೋತಿದ್ದೆ. ಐ ಹೇಟ್ ಡಬಲ್ ಬೆಡ್ಸ್ ಜಸ್ಟ್ ಬಿಕಾಸ್ ಆಫ್ ಯು. ಸಾಮ್ರಾಟ್ಗೆ ಅವಳ ಮಾತು ಸ್ವಲ್ಪನೂ ಹಿಡಿಸ್ಲಿಲ್ಲ. ನನ್ನ ಲೈಫ್ ಕೂಡ ಹಾಳಾಗಿದೆ, ನಾನ್ ಯಾರ ಹತ್ರ ಹೇಳಿ? ವಾಟ್? ನಿನ್ ಲೈಫ್ ಹಾಳಾಗಿದ್ಯಾ? ಹೇಗೆ? ಹೇಗೆ ಹಾಳಾಗಿದೆ? ಒಂದ್ ಹಳೆ ಬ್ಯಾಚುಲರ್ ರೂಮಲ್ಲಿ ಇದ್ದವ್ ನೀನು ಇವಾಗ ದೊಡ್ಡ ಬಂಗ್ಲೆಲಿ ಆರಾಮಾಗಿ ಬದುಕ್ತಿದ್ಯಾ. 3 ಹೊತ್ತು ಟೀ ಬಿಸ್ಕೆಟ್ ಬದಲಾಗಿ ರುಚಿಯಾದ ಫುಡ್ ತಿಂತಿದ್ಯಾ. ಅಂತದ್ರಲ್ಲಿ ನಿನ್ ಲೈಫ್ ಹಾಳಾಗಿದೆ ಅಂತ್ಯಾ? ಒಂದೊಂದ್ಸಲ ಏನ್ ಅನ್ಸುತ್ತೆ ಗೊತ್ತಾ, ಈ ತರ ಲಕ್ಸುರಿ ಲೈಫ್ ಪಡಿಬೇಕು ಅಂತಾನೆ ನೀನ್ ಅವತ್ ರಾತ್ರಿ ನನ್ನ ರೂಮಿಗೆ ಬಂದಿದ್ಯೇನೋ ಅಂತ. ಸಾನ್ಯಾ, ಸ್ಟಾಪ್ ಇಟ್. ಫಸ್ಟ್ ಆಫ್ ಆಲ್, ಅವತ್ ನಾನು ಅಲ್ಲಿಗೆ ಹೇಗೆ ಬಂದೆ ಅಂತಾನೆ ನನಗೆ ಗೊತ್ತಿಲ್ಲ. ಒಂದ್ ವೇಳೆ ನನ್ನಿಂದ ಏನಾದ್ರೂ ತಪ್ಪಾಗಿದ್ರು ಕೂಡ ಅದ್ಯಾವುದು ಇಂಟೆನ್ಷನ್ಲಿ ಮಾಡಿದ್ದಲ್ಲ. ಬಿಕಾಸ್ ಐ ವಾಸ್ ಡ್ರಂಕ್. ಇದನ್ ಕೇಳಿ ಸಾನ್ಯಾ ಅವನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದ್ಲು. ಅವಾಗಿಂದ ತಣ್ಣಗೆ ಅವನ್ ಒಳಗೆ ಮಲಗಿದ್ದ ಕೋಪ ಈಗ ಕೆರಳಿದ್ ನಾಗರಹಾವಿನ ತರ ಬುಸ್ಕುಡ್ತಿತ್ತು. ಸಾಮ್ರಾಟ್ ಮತ್ತೆ ಮಾತ್ ಮುಂದುವರ್ಸೋದಕ್ಕೆ ಹೊರಟಿದ್ದ. ಅಷ್ಟರಲ್ಲಿ ಸಾನ್ಯಾ ಜೋರಾಗಿ ಕಿರ್ಚ್ಬಿಟ್ಲು. ಹೇಯ್, ಮುಂದೆ ನೋಡು! ಸಾಮ್ರಾಟ್ ಪಟ್ ಅಂತ ಮುಂದೆ ನೋಡ್ದ. ಆ ಸಣ್ಣ ಗ್ಯಾಪಲ್ಲೇ ಎದುರುಗಡೆಯಿಂದ ರಾಕೆಟ್ ಸ್ಪೀಡಲ್ಲಿ ಒಂದು ಕಾರ್ ಬಂತು. ತಕ್ಷಣ ಅಲರ್ಟ್ ಆದ ಸಾಮ್ರಾಟ್ ಬ್ರೇಕ್ ತುಳಿಬೇಕು ಅನ್ನೋ ಹೊತ್ತಿಗೆ ಎದುರುಗಡೆ ಬರ್ತಿದ್ದ ಕಾರೇ ಸ್ಟಾಪ್ ಆಯ್ತು. ಕಾರಿಂದ ಒಬ್ಬ ಹ್ಯಾಂಡ್ಸಮ್ ಹುಡುಗ ಕೆಳಗಿಳ್ದ. ಅವನ್ ಬೇರೆ ಯಾರು ಅಲ್ಲ, ಚಿರಾಗ್. ಅವನ ಮುಖದಲ್ಲಿ ಒಂಥರ ಖುಷಿ ಇತ್ತು. ಸೀದಾ ಇವ್ರ ಕಡೆನೆ ಬರ್ತಿದ್ದ. ಸಾಮ್ರಾಟ್ ಗೊಂದಲದಲ್ಲಿ ಅವನ ಕಡೆ ನೋಡ್ತಿದ್ದ. ಚಿರಾಗ್ ಇದ್ದಕ್ಕಿದ್ದಂಗೆ ಅವ್ರ ಕಾರ್ಗೆ ಅಡ್ಡ ಬಂದಿದ್ಯಾಕೆ? ಈ ಕಡೆ ದಿಕ್ಪಾಲ್ ಪ್ಲಾನ್ ನಿಜವಾಗ್ಲೂ ರಾಣಿನ ಮೀಟ್ ಮಾಡೋದೇ ಆಗಿತ್ತ. ಸಾಮ್ರಾಟ್ ತನ್ನ ಕಂಪ್ನಿಯಲ್ಲಿ ಸೇರ್ಕೊಂಡಿರೋ ಆ ಸ್ಪೈನ ಕಂಡು ಹಿಡಿತಾನ. ಮುಂದಿನ ಎಪಿಸೋಡ್ನಲ್ಲಿ ಇದಕ್ಕೆಲ್ಲ ಉತ್ತರ ಇದೆ. ಕೇಳಿಸ್ಕೊಳ್ಳಿ ಟೈಗರ್ ರಿಟರ್ನ್ಸ್, ಓನ್ಲಿ ಆನ್ ಪಾಕೆಟ್ FM. ಈಗ ನೀವು ಪಾಕೆಟ್ FM ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.